ಕರ್ತನೆ ಕೊಟ್ಟಂತ ಮನೆಗಾಗಿ ಸ್ತೋತ್ರ. ಈ ಮನೆಗೆ ಕರ್ತನೆ ಶುಭವೇ ಉಂಟಾಗಲಿ, ಒಳ್ಳೆಯದೇ ಉಂಟಾಗಲಿ, ಲಾಭವೇ ಉಂಟಾಗಲಿ. ಈ ಮನೆಯಲ್ಲಿ ಕರ್ತನೆ ನೀನು ವಾಸ ಮಾಡುವಂತ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಈ ಮನೆಗೆ ಕರ್ತನೆ ಅನೇಕ ಅಡೆತಡೆಗಳು ಬಂದಾಗಲೂ ಕೂಡ ಈ ಮನೆಯ ವಿರುದ್ಧವಾಗಿ ಹೋರಾಡ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ತೊಲಗಿಸಿ ಕರ್ತನೆ ಈ ಮನೆಗೆ ನೀನೇ ಶುಭವನ್ನು ಉಂಟು ಮಾಡಿದ್ಯಾ, ಅದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಇದಕ್ಕೆ ಖರ್ಚಾಗಿರ್ತಕ್ಕಂಥ ಹಣವು ಕರ್ತನೆ ಇವರು ಸಾಲಗಳನ್ನು ಮಾಡಿದ್ದೇ ಆದರೆ ಆ ಸಾಲಗಳನ್ನು ನೀನು ತೀರಿಸುವಂತ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಕೊರತೆಗಳಲ್ಲೂ ಕರ್ತನೆ ನೀನು ಇವರನ್ನು ನಡೆಸಿದ್ಯಾ, ನಿನಗೆ ಸ್ತೋತ್ರ. ಈ ಪ್ರತಿಯೊಂದು ಕರ್ತನೆ ವಸ್ತುಗಳಿಗಾಗಿ ಸ್ತೋತ್ರ. ಈ ವಸ್ತುಗಳು ಕರ್ತನೆ ಪರಿಶುದ್ಧವಾಗಲಿ, ಈ ಸ್ಥಳ ಪರಿಶುದ್ಧವಾಗಲಿ, ಈ ಮನೆ ಕಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ನಮನಗಳು. ಇದನ್ನು ನೀನೇ ಕಟ್ಟಿಸಿದ್ಯಾ, ನೀನೇ ಮಾಡಿದ್ಯಾ. ಇವರು ವಾಸವಾಗಿರುವ ಒಟ್ಟಿಗೆ ಕರ್ತನೆ ನೀನು ನಿನ್ನ ಕೃಪೆ ಇವರನ್ನು ಬಿಟ್ಟು ಹೋಗದಂತೆ ಸದಾಕಾಲ ಇವರನ್ನು ನಡೆಸುವಂತ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಈ ಮನೆಯನ್ನು ಆಶೀರ್ವದಿಸುತ್ತೇವೆ ತಂದೆ. ಆಮೆನ್. ಯೇಸುವಿನ ನಾಮದಲ್ಲಿ ಜಯವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ರಕ್ತದಲ್ಲಿ ಇದನ್ನು ಪರಿಶುದ್ಧಗೊಳಿಸುವ ಯೇಸುವಿನ ನಾಮದಲ್ಲಿ ಆಮೆನ್. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಆರಾಧಿಸುವೆ, ನಿನ್ನ ಆರಾಧಿಸುವೆ.